ಬೆಂಗಳೂರಿಂದ ಹೋಗಿ ಏನ್ ಮಾಡ್ತೀರಿ? ಒಂದ್ ನಿಮಿಷ ನಮ್ಗೊಂದು ಮಾತಾಡಕ್ಕೆ ಅವಕಾಶ ಮಾಡಿಕೊಡಿ. ಅಲ್ಲಿನ ಉಸ್ತುವಾರಿ ಸಚಿವರ ವೈಫಲ್ಯದಿಂದ ಇವೆಲ್ಲ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಅದು ಸ್ಟ್ಯಾಂಡರ್ಡ್ ಭಾಷಣ ಆಯ್ತು ನಿಮ್ಗೆ. ಭಾಷಣ ಅಲ್ಲ, ಹೌದು. ಈಗ ನನ್ನ ಪ್ರಶ್ನೆ ಉಮೇಶ್ ಅವರೇ ಅವ್ರು ಹೇಳ್ತಾರಲ್ಲ ಈಗ ಬಂದಿದ್ದೀರಾ ಅದಕ್ಕೆಲ್ಲ ರಜಾಕ್ ಅವರು ಹೇಳಿದಂತ ಬಿಜೆಪಿ ಅಲ್ಲಿ ಸ್ಟ್ಯಾಂಡ್ ಮಾಡಬೇಕು ಅಂತ ಹೇಳಿ ಕಳೆದ ಬಾರಿ ಉಮೇಶ್ ಅವರೇ ನಾಳೆ ಸಾಮೂಹಿಕ ಗಣೇಶ ವಿಸರ್ಜನೆಗೆ ನಿಮ್ಮ ಜೆಡಿಎಸ್ ನಾಯಕರು ಹೋಗ್ತಾರಾ? ಹೋಗ್ತಾರೆ. ಯಾಕೆ ಹೋಗ್ತಾರೆ? ಯಾಕೆಂತಂದ್ರೆ ನಮ್ಮ ಬಹುಸಂಖ್ಯಾತರಿಗೆ ನಮ್ಮ ಧಾರ್ಮಿಕ ಭಾವನೆಗಳು ನೀವು ಸೆಕ್ಯೂರಿಟಿ ಕೊಡಕ್ಕೆ ನೀವು ಸೆಕ್ಯೂರಿಟಿ ಇದಲ್ಲ ಪೊಲೀಸ್ ಇಲ್ವಾ ನಮ್ಮ ಸೆಕ್ಯೂರಿಟಿ ಕ್ಷೇತ್ರದಲ್ಲಿ ಕೊಡಕ್ಕೆ? ನಮ್ಮ ಕಾರ್ಯಕರ್ತರಿಗೆ ನಿಮ್ಮ ಕಾರ್ಯ ಅಲ್ಲಿರೋರು ಹೋಗ್ತಾರೆ ಬಿಡಿ. ನಮ್ಮ ನೀವು ಬಾಂಧವರಿಗೆ ಬೆಂಗಳೂರವ್ರು ನನ್ನ ಅಣ್ಣ ತಮ್ಮಂದಿರಿಗೆ ನೋವಾದಾಗ ನಾವು ಹೋಗ್ಬಾರ್ದಲ್ಲ. ಅಲ್ಲ ನೋವಲ್ಲ, ಸಾಮೂಹಿಕ ಗಣೇಶ ವಿಸರ್ಜನೆಗೆ ಹೋಗಿ ನೀವೇನ್ ಮಾಡ್ತೀರಿ? ನಾವೇನ್ ಮಾಡ್ತೀವಿ ಆ ಕಾರ್ಯಕ್ರಮದ ಪಾಲ್ಗೊಳ್ತೀವಿ ಮೇಡಮ್. ಪಾಲ್ಗೊಂಡು ಏನ್ ಮಾಡ್ತೀರಿ? ಏನ್ ಹೇಳ್ತೀವಿ, ನಮ್ಮ ಧರ್ಮದ ಭಾವನೆಗಳು ಏನಿದೆ ಅವ್ರು ಗೌರವಿಸ್ತೀವಿ. ನಮ್ಮ ಇಡೀ ರಾಜ್ಯಾದ್ಯಂತ ನಡೀತಿದೆ ಅಲ್ಲ ಸರ್. ಬನ್ನಿ ನಮ್ಮೂರಿಗೆ ಬನ್ನಿ, ನಮ್ ಗಣೇಶ್ ಗುಡಿಗೆ ಬನ್ನಿ, ದಾಂಡೇಲಿಗೆ ಬನ್ನಿ, ಹುಬ್ಳಿಗೆ ಬನ್ನಿ. ಅಲ್ಲೂ ಬರ್ತೀವಿ, ಅಲ್ಲೆಲ್ಲ ಯಾಕೆ ಬರಲ್ಲ? ನಾವು ಇದೇ ಮದ್ದೂರೇ ಯಾಕಬೇಕು ಮೇಡಮ್? ನಿಮ್ಗೆ? ಅಲ್ಲಿ ನಮ್ಮ ರಾಜಕೀಯ ಲಾಭ ಇದೆ ರಾಜಕೀಯ ಅದಲ್ಲ ಅಥವಾ ಮೇಡಮ್. ಅಲ್ಲಿ ಸೂಕ್ಷ್ಮ ಪ್ರದೇಶ ಒಂದ್ ನಿಮಿಷ, ಅಲ್ಲೇ ನಮ್ಮ ನಾಯಕರಲ್ಲೇ ಸಂಸದರಾಗಿದ್ದಾರೆ. ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಕು ಆ ಉದ್ದೇಶ ನಮ್ಗಿಲ್ಲ. ಇನ್ಯಾರ ಮೇಲೆ ಯಾರು ಪ್ರೊಟೆಕ್ಟ್ ಮಾಡ್ತಾರೆ ನಮ್ಮನ್ನಲ್ಲೇ? ಯಾರು ಪ್ರೊಟೆಕ್ಟ್ ಅಲ್ಲ, ಮಾಡ್ತಾರೆ? ಯಾರು ಗಂಡಿಸ್ಬೇಕಲ್ಲ? ನಾಳೆಯಿಂದ ಒಂದು ಕೆಲಸ ಮಾಡ್ಬೇಡಿ, ಎಲ್ಲ ಲಾಠಿ ಇಟ್ಕೊಂಡು ಹೋಗಿ ನೀವೇ ನೈತಿಕ ಪೊಲೀಸ್ ಇಲ್ಲ, ನಾವು ಆ ಕೆಲಸ ಮಾಡಕ್ ಹೋಗಿಲ್ಲ. ಅಲ್ಲಿ ಕೋಮು ಸಾಮರಸ್ಯವನ್ನ ಕದಡಬೇಡಿ ಅಂತ ಹೇಳಕ್ ಹೋಗಿದ್ದೀವಿ. ಅಲ್ಲ, ಒಂದ್ ನಿಮಿಷ ಕೇಳಿದ್ವಿ, ಕೋಮು ಸಾಮರಸ್ಯವನ್ನ ಕದಡಬೇಡಿ, ಯಾರು ತಪ್ಪು ಮಾಡಿದ್ದಾರೆ ಅವ್ರು ಶಿಕ್ಷೆ ಆಗ್ಬೇಕು. ಕಳೆದ ಬಾರಿ ನಾಗಮಂಗಲದಲ್ಲಿ ನಮ್ಮ ನಾಯಕ ಹೋಗಿಲ್ವಾ? ನಮ್ಮ ನಾಯಕರು ಹೋಗಿ ಮೇಡಮ್ ಅಲ್ಲಿ ಕಳೆದ ಬಾರಿ ನಾಗಮಂಗಲಕ್ಕೆ ಹೋದಂತ ಸಂದರ್ಭದಲ್ಲಿ ಮುಸ್ಲಿಮರಿಗೂ ಸಹ ಅಲ್ಲಿ ಪರಿಹಾರವನ್ನು ಕೊಟ್ಟಿದ್ದಂತ ಉದಾಹರಣೆಗಳಿದಾವಲ್ಲಿ. ಈಗ ಕೇಸ್ ಹಾಕ್ಸ್ಕೊಂಡಿದ್ದಾರೆ. ಒಬ್ರು ಅವ್ರ ಹೆಸರು ನನ್ಗೆ ಮೆಸೇಜ್ ಮಾಡಿದ್ದಾರೆ, ಅವ್ರ ಮೇಲೆ ಕೇಸ್ ಆಗಿದೆ. ಯಾರು ಮೇಡಮ್? ಪಾಪ ಪ್ರೊಟೆಸ್ಟ್ ಅಲ್ಲಿ ಇದ್ದವರು, ಇದೇ ಕಾಂಗ್ರೆಸ್ನವ್ರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಿಂಗಾಗಿ ಅವರು ಕೇಸ್ ಆಗಿದೆ ಅವ್ರ ಮೇಲೆ, ಹಿಂದೂ ಸಂಘಟನೆಗಳ ಹೆಣ್ಮಕ್ಕಳ ಮೇಲೆ. ಪಾಪ ಬಡಿಸ್ಕೊಂಡ್ರು ಇಲ್ಲಿಯವರೆಗೆ ಬಿಜೆಪಿಯವರು ಅವ್ರ ಪರವಾಗಿ, ನಾನು ಬರ್ತೀನಿ, ಪರವಾಗಿ ಇಲ್ಲಿಯವರೆಗೂ ಕೂಡ ಏನೂ ಮಾತಾಡಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಆ ಹುಡುಗಿ ಬಗ್ಗೆ 108 ಕಥೆಗಳು ಬರ್ತಿದೆ. ಇಲ್ಲಿಯವರೆಗೆ ನಿಮ್ಮ ಬಿಜೆಪಿ ಪಕ್ಷ ಅಧಿಕೃತವಾಗಿ ಆಗಲಿ, JDS ಪಕ್ಷ ಅಧಿಕೃತವಾಗಲಿ, ಅಥವಾ ಹಿಂದೂ ಪರ ಸಂಘಟನೆಗಳಾಗಲಿ ಬಡಿಸ್ಕೊಂಡವರು ಯಾರು ಮೆರವಣಿಗೆ ಮಾಡಿದ್ರು ಅವ್ರ ಪರವಾಗಿ ಅಧಿಕೃತವಾದಂಥ ಒಂದು ಸ್ಟೇಟ್ಮೆಂಟ್ ಇಲ್ಲ. ಈ ಹಿನ್ನೆಲೆಯಲ್ಲಿ ಬಡವರ ಮಕ್ಕಳು ಲಾಠಿ ಹೇಗೆ ತಿಂತಾರೆ, ದೊಡ್ಡ ಮುಖಂಡರ ಮಕ್ಕಳು ಫಾರಿನ್ ಅಲ್ಲಿ ಇರ್ತಾರೆ. ಜಯಂತ್ ಇವಾಗ ಸಾಕ್ಷಿ. ಯಾಕೆ ಅಂದ್ರೆ ಕಳೆದ 18 ವರ್ಷದಿಂದ ನಾನು ಜಯಂತ್ ಅವ್ರನ್ನ ನೋಡ್ತಾ ಇದ್ದೀನಿ, ಅವ್ರ ಕಾರ್ಯಕ್ರಮದಲ್ಲಿ ಪದೇ ಭಾಗವಹಿಸ್ತಾ ಇದ್ದಾರೆ. ಸರ್, ನನ್ಗೆ ನಿಮ್ಮಿಂದ ತಿಳ್ಕೋಬೇಕಾಗಿದೆ, ಎಷ್ಟು ಆಸ್ತಿ ಮಾಡಿದೀರಾ ತಾವು? ಅದು ಬೇಡ ಬಿಡಿ. ಇಲ್ಲ, ಹೇಳ್ಬೇಕು ನೀವು. ನಾನು 18 ವರ್ಷದಿಂದ ನೀವು ನೋಡ್ತಾ ಇದ್ದೀನಿ, ಹೆಂಗ್ ಬರ್ತೀರಾ ನೀವು ಚಾನೆಲ್ಗೆ ಅನ್ನೋದು ನಾನು ನೋಡಿದ್ದೀನಿ. ಹಿಂದೂ ಸಮಾಜ ತಿಳ್ಕೊಳ್ಳಿ ಅಂತ ನೀವು ಇವತ್ತು ಒತ್ತಾಯ ಮಾಡಿದಕ್ಕೋಸ್ಕರ ಹೇಳ್ತೀನಿ. ಈ ಕುರ್ತಾನ ನಾನು 250 ರೂಪಾಯಿ ಕೊಟ್ಟು ತಗೊಂಡು 10 ವರ್ಷ ಆಗಿದೆ. ಇದು ನನ್ನ ಪರಿಸ್ಥಿತಿ. ಓಪನ್ ಆಗಿ ಹೇಳ್ತೀನಿ, ನನಗೇನು ನಾಚಿಕೆ ಇಲ್ಲ. ಆದರೆ ಧರ್ಮ ಸಂರಕ್ಷಣೆ ಮಾಡ್ತಕ್ಕಂಥದ್ದು ನನಗೆ ಗುರು ಶಿಷ್ಯ ಪರಂಪರೆಯಿಂದ ಬಂದಂತ ನೀವು ಮಾಡಿ ಸರ್, ನಾನು ಬೇಡ ಅಂತ ಅನ್ನೋದಿಲ್ಲ. ಆಸ್ತಿ ಎಲ್ಲಿಂದ ಬರುತ್ತೆ? ಅಲ್ಲ, ಆಸ್ತಿ ಅಲ್ಲ. ಸೊ ನೀವೀಗ 250 ರೂಪಾಯಿ ಶರ್ಟ್ ಹಾಕಿ 10 ವರ್ಷದಿಂದ ಜೀವನ ಮಾಡ್ತಾ ಇದ್ದೀರಲ್ಲ ಸರ್, ಇದು ನಿಮ್ ಪರಿಸ್ಥಿತಿ. ನಿಮ್ ಈ ಧರ್ಮ ಸಂರಕ್ಷಣೆ ಇದ್ರ ಬಗ್ಗೆ ದೊಡ್ಡ ಭಾಷಣ ಹೊಡಿತಾರೆ, ರಾಜಕೀಯ ಲಾಭ ಮಾಡ್ಕೊಳಕ್ಕೆ. ಈಗ ಪ್ರತಾಪ್ ಸಿಂಹ, CT ರವಿ, ಯತ್ನಾಳ್ ಅವರು, ಅಶೋಕ್ ಅವರು, ವಿಜಯೇಂದ್ರ ಅವರು, ಯಾರ್ಯಾರು ಈಗ ಲೇಟೆಸ್ಟ್ ಆಗಿ ನಿಖಿಲ್ ಕುಮಾರಸ್ವಾಮಿ ಅವ್ರ ಮಕ್ಕಳು ಒಂದಿನಕ್ಕೂ ನಿಮ್ ಜೊತೆ ಬಂದು ಪ್ರೊಟೆಸ್ಟ್ ಮಾಡಿದ್ ನಾನು ನೋಡಿಲ್ಲ ಸರ್. ಬಂದಿದಾರಾ? ಅಲ್ಲ, ನಿಮ್ಗೆ ಅದ್ರ ನಾನ್ ಕೇಳ್ತಾ ಇದ್ದೀನಿ, ನನ್ಗೆ ಇನ್ಫಾರ್ಮೇಶನ್ಗೆ ಬಂದಿದಾರಾ? ಅಲ್ಲ, ಆಮೇಲೆ ನಿಮ್ಮ ಕೈಂಕರ್ಯದ ಬಗ್ಗೆ, ನಿಮ್ಮ ಸೇವೆಯ ಬಗ್ಗೆ ನನ್ಗೆ ಅದ್ರ ಬಗ್ಗೆ ಗೌರವ ಇದೆ. ಅದ್ರ ಬಗ್ಗೆ 2 ಮಾತು. ಬಂದಿದಾರಾ? ಫೀಲ್ಡ್ ಬರ್ತಾರಾ? ಬಂದಿದಾರ ಸರ್? ದೊಡ್ಡ ಘಟನೆಗಳು ಘಟಿಸಿದಾಗ ಬಾಹ್ಯದಿಂದ ಬೆಂಬಲ ಕೊಡ್ತಾರೆ. ಬಾಹ್ಯದಿಂದ ಬೆಂಬಲ. ಸೊ ಕೇಸು ಗೀಸು ಒಂದ್ ನಿಮಿಷ ಅದನ್ನೇ ಸರ್, ಬಾಹ್ಯ ಬೆಂಬಲ. ಅಂದ್ರೆ ಸರ್ ನಿಮ್ ಮೇಲೆ ನನ್ನ ಕ್ರಾಸ್ ಮಾಡಬೇಡಿ. ಕೇಸ್ಗಳೆಲ್ಲ ಬೀಳುತ್ತಲ್ಲ ಸರ್, ನಿಮ್ಗಳ ಮೇಲೆ ಕೇಸ್ಗಳು ಬಿದ್ದಾಗ ಬಿಜೆಪಿ ನಾಯಕರಾಗ್ಲಿ ಅಥವಾ JDS ನಾಯಕರಾಗ್ಲಿ, ನಾನು ಇವತ್ತು ಯಾಕೆ ತಟಸ್ಥವಾಗಿ ಉಳಿದಿದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ಹೇಳ್ತೀನಿ. ಅಮೂಲ್ಯ ಅವರು ಇವತ್ತು ನೀವ್ ಹೇಳಿದ್ರಲ್ಲ, ಶತ್ರು ದೇಶ ಹಂಗೇಳಿ. ಇನ್ಮೇಲೆ ಶತ್ರು ದೇಶ ಅಂದ್ರೆ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ಈ ದೇಶದ ಮೇಲೆ ಯಾರು ದಾಳಿ ಮಾಡ್ತಾರೋ, ಈ ದೇಶದೊಳಗೆ ಒಳನುಸ್ಲಿ ಯಾರು ದಾಳಿ ಮಾಡ್ತಾರೋ ಅದು ನಮ್ಮ ಶತ್ರು ದೇಶ. ಪಕ್ಕದ ನೆರೆ ರಾಷ್ಟ್ರ ಅಂತ ಹೇಳ್ಬೋದು ಅಷ್ಟೇನೆ, ರಾಜಕೀಯಕ್ಕೋಸ್ಕರ. ನೋಡಿ, ಇಲ್ಲೇ ಉದಾಹರಣೆ ಇದೆ. ಇವತ್ತು ಅನ್ಯಾಯ ಆಗಿದ್ದು, ದಾಳಿ ಆಗಿದ್ದು ಹಿಂದೂ ಸಮಾಜದ ಮೇಲೆ. ಸಹಿಷ್ಣುತೆ ಅಂತ ಹೇಳ್ತಕ್ಕಂಥದ್ದು ಹಿಂದೂ ಸಮಾಜದ ದೌರ್ಬಲ್ಯ ಅಂತ ತಿಳ್ಕೊಂಡಿರುವಂತ ಯಾವ್ಯಾವ ಅವಿವೇಕಿಗಳಿದಾರೋ, ನಾನು ಇಂಥ ಪದ ಬಳಸಲ್ಲ ಆದ್ರೆ ಇವತ್ತು ಬಳಸ್ತಿದ್ದೀನಿ, ಯಾರ್ಯಾರು ಅವಿವೇಕಿಗಳಿದಾರೋ ಅವ್ರು ಅರ್ಥ ಮಾಡ್ಕೊಳ್ಳಿ.
ಹಿಂದೂ ಸಮಾಜದ ಮೇಲಾಗಿರುವಂತ ಈ ದಾಳಿ ಏನಿದೆಯಲ್ಲ, ಈ ದೇಶದ ಸಹಸ್ರಾರು ವರ್ಷಗಳಿಂದ ನಡೆದು ಬಂದಿರತಕ್ಕಂಥ ಪರಂಪರೆಯನ್ನ ತುಚ್ಛವಾಗಿ ತೋರಿಸುವಂತ ತುಷ್ಟೀಕರಣದ ರಾಜಕಾರಣ ಅಲ್ಲವೋ ಹೌದೋ ಅನ್ನೋದಕ್ಕೆ ನೀವೇ ನಂಗೆ ಉತ್ತರ ಕೊಡಿ. ಅದಲ್ಲ, ಹೌದು ಹೌದು ನೀವೇ ಉತ್ತರ ಕೊಡಿ. ಹೌದು, ಈ ದೇಶದ ನೋಡಿ, ಒಂದು ಧರ್ಮದ ಭಾವನೆಗಳನ್ನ ಕೆರಳಿಸುವ ಆಚಾರಗಳನ್ನ ಯಾರನ್ನ ಸಂಪ್ರದಾಯಗಳನ್ನ ಕೆರಳಿಸ್ತಾ ಇದ್ದೀರಾ? ವಿರೋಧಿಸುವುದರ ಮೂಲಕ ಧರ್ಮ ಸಂಘರ್ಷಕ್ಕೆ ಎಡೆ ಮಾಡಿಕೊಳ್ಳುವಂತಹ ಕಾನೂನು ಓಲೈಕೆ ಯಾಕ್ ಶಕ್ತಿಗಳು ಮಾಡ್ತೀರಾ? ಯಾರೇ ಇರ್ಲಿ. ಬಟ್ ನನ್ನ ಪ್ರಶ್ನೆ ಅದಾಗಿರ್ಲಿಲ್ಲ. ನಾನು ಯಾವ ಕಾನ್ಸೆಪ್ಟ್ ಅಲ್ಲಿ ನಿಮ್ಮನ್ನ ಕೇಳ್ತಾ ಇದೀವಿ ಅಂದ್ರೆ, ಇವತ್ ನೋಡಿ ಅಲ್ಲಿ ಒಡ್ಸ್ಕೊಂಡಿದ್ದಾರೆ, ಅಲ್ಲಿ ಕೇಸ್ಗಳು ಹಾಕಿಸ್ಕೊಂಡಿದ್ದಾರೆ. ಅವರ ಪರವಾಗಿ ದೊಡ್ಡ ದೊಡ್ಡ ರಾಜಕೀಯ ನಾಯಕರು ನಿಲ್ತಾರ, ಅಥವಾ ಅವರು 200 ರೂಪಾಯಿಗೆ ಬಂದವರು, 500 ರೂಪಾಯಿಗೆ ಬಂದವರು, 2000 ರೂಪಾಯಿಗೆ ಬಂದವರು ಅಂತ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾರ. ಸಾರಿ, ನೀವು ಇವಾಗ ಹೇಳ್ತಾರ ನೋಡಿ, ನೀವು social- ಸರ್ ಒಂದ್ ನಿಮಿಷ ಮೇಡಮ್, ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಚಂದ್ರಶೇಖರ್ ಅವ್ರೆ, ಒಂದ್ ನಿಮಿಷ. ನೀವ್ ಹೋಗಿಲ್ಲ ಆ ಹುಡುಗಿ ಜೊತೆ, ಒಂದ್ ನಿಮಿಷ ಕೆಲ್ಸ್ಕೊಳ್ಳಿ. ಆ ಹುಡುಗಿ ಒಡಿಸ್ಕೊಂಡು ಪೆಟ್ರೋಲ್ ಪಂಪ್ಗೆ ಹೋಗಿ ಕೆಲಸ ಮಾಡ್ತಾ ಇತ್ತು. ಸೊ ನಾನು ಹೋಗಿ ಆ ಹುಡುಗಿನ ಮಾತಾಡಿಸ್ದೆ. ನೀವು ಒಂದ್ ನಿಮಿಷ, ಲೆಟ್ ಮಿ ಫಿನಿಶ್. ನೀವ್ ಯಾರು ಹೋಗಿಲ್ಲ ಬಿಜೆಪಿ ಅವರು. ಒಂದ್ ನಿಮಿಷ, ಬಿಜೆಪಿ ಅವರು ಒಂದ್ ನಿಮಿಷ, ನಾನ್ ಬರ್ತೀನಿ ಆಮೇಲೆ ಮಧ್ಯದಲ್ಲಿ ನಿಮ್ದೊಂದು ಇದ್ ಮಾಡ್ಬೇಡಿ. ಸೊ ನೀವ್ ಹೋಗಿಲ್ಲ ಬಿಜೆಪಿ ಅವರು, ನೀವು ಹೋಗಿಲ್ಲ JDS ನಾಯಕರು. ಕೇಳಿಸ್ಕೊಳ್ರಿ, ನೀವು ಚಂದ್ರಶೇಖರ್ ಕೇಳಿಸ್ಕೊಳ್ಳಿ, 2 ನಿಮಿಷ ಮಾತಾಡಕ್ ಬಿಡಿ. ಸೊ ನಾನೇ ಹೋಗಿ ಆ ಹುಡುಗಿನ ಮಾತಾಡಿಸ್ದೆ. ಮಾತಾಡಿಸಿದ ಮೇಲೆ ಆ ಹುಡುಗಿಯ ಹಳೆಯ ಇನ್ಸ್ಟಾಗ್ರಾಮ್ ವಿಡಿಯೋಗಳು ಅವು ಇವು ಬಯಲಾದವು. ಅದಾದ ನಂತರ ಆಕೆ ಮಾಧ್ಯಮಗಳಲ್ಲಿ ಮಾತಾಡಿದ್ದಾಳೆ ಎನ್ನಲಾದಂತ ಒಂದು ಕ್ಲಿಪ್ ವೈರಲ್ ಆಯ್ತು. ನಾನು 2000 ರೂಪಾಯಿಗೋಸ್ಕರ ಬಂದೆ ಅಂತ. ಒಂದ್ ನಿಮಿಷ. ಅದಾದ ಮೇಲೆ ಆಕೆಯ ಮಾನಹರಣ ಮಾಡುವಂತಹ ನಿರಂತರವಾಗಿ ಕಳೆದ 24 ಗಂಟೆಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ನಡೆದಿದೆ. ನೀವು ಆಸ್ ಅ ಪಾರ್ಟಿ ಇಲ್ಲಿಯವರೆಗೆ ನೀವು ಬಿಜೆಪಿಯವರು ಯಾರಾದ್ರೂ ಆ ಹುಡುಗಿ ಬಗ್ಗೆ ಮಾತಾಡಿದ್ದೀರಾ? ನಂಬರ್ 1. ಯಾರಾದ್ರೂ ಆ ಹುಡುಗಿಯ ಪರವಾಗಿ ದನಿ ಎತ್ತಿದ್ದೀರಾ? ನಂಬರ್ 2. ಇಲ್ಲಿಯವರೆಗೆ ಆ ಹುಡುಗಿಯ ವಿಚಾರದಲ್ಲಿ ಯಾರಾದ್ರೂ ನಿಮ್ಮ ಸೋಷಿಯಲ್ ಮೀಡಿಯಾದ ಅಧಿಕೃತ ಖಾತೆಗಳಲ್ಲಿ ಟ್ವೀಟ್ ಮಾಡಿದ್ದೀರಾ, ಒಂದು ಹೇಳಿಕೆ ಕೊಟ್ಟಿದ್ದೀರಾ? ಚಂದ್ರಶೇಖರ್ ಹೇಳಿ. ನಾನು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುವಂತ ವಿಚಾರಗಳ ಬಗ್ಗೆ ನಿಮ್ಗೆ ಕೇಳಿದ್, ನಿಮ್ಗೆ ಹೇಳಿದ ತಕ್ಷಣ ಇಷ್ಟು ನಿಮ್ಗೆ ಬೆಂಕಿ ಆಗೋದ್ರಲ್ಲ, ನೀವು ಬೆಂಕಿ ಆದ್ರಲ್ಲ, ನೀವ್ ಹೇಳಿ ಉತ್ತರ ಹೇಳಿ. ಈಗ ಪ್ರಶ್ನೆ ಕೇಳಿದ್ರಲ್ಲ, ಕೇಳಿಸ್ಕೋಬೇಕು ಇಷ್ಟೇ ತಾಳ್ಮೆ ಇರಲಿ. ಅಲ್ಲಿ ಸೇರ್ಕೊಂಡಿದ್ದವರು ಹಿಂದೂ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರಲ್ಲ. ಆದ್ರೆ ನೀವೇ ಆ ಪ್ರಶ್ನೆ ಕೇಳ್ತಿದ್ದೀರಾ ಅಂದ್ರೆ ನಿಮಗೂ ಅನ್ನಿಸ್ತಾ ಇದೆ ಹಿಂದೂ ಕಾರ್ಯಕರ್ತರಿಗೆ ನೋವಾದ್ರೆ ರಕ್ಷಿಸಕ್ಕಿರ್ತಕ್ಕಂಥ ಒಂದೇ ಒಂದು ಪಾರ್ಟಿ ಬಿಜೆಪಿ ಅಂತ ಹೇಳಿ ನಿಮ್ಗೂ ಗೊತ್ತಿದೆ ತಾನೇ. ಹಾಗಾದ್ರೆ ಹಿಂದೂ ಕಾರ್ಯಕರ್ತ ಹಾಗಾದ್ರೆ ಕಾಂಗ್ರೆಸ್ಗೆ ಹಿಂದೂ ಕಾರ್ಯಕರ್ತರಿಗಾಗ್ಲಿ ಹಿಂದೂ ಕಾರ್ಯಕರ್ತರಿಗಾಗ್ಲಿ ಬಿಜೆಪಿ ಕಾರ್ಯಕರ್ತರ ಬಗ್ಗೆ ಮಾತಾಡ್ತಿಲ್ಲ. ಯಾವುದೇ ಹಿಂದೂಗಳಿಗಾಗ್ಲಿ ಹಿಂದೂ ಕಾರ್ಯಕರ್ತರಿಗಾಗ್ಲಿ ಅವ್ರ ಜೊತೆಗೆ ನಿಂತ್ಕೊಳ್ತಕ್ಕಂಥದ್ದು ಬಿಜೆಪಿ. ನಾಳೆ ಅದೇನಾದ್ರೂ ಕೋರ್ಟ್ ಕೇಸ್ ಆಗ್ಲಿ, ನಮ್ಮಲ್ಲಿರ್ತಕ್ಕಂಥ ಲೀಗಲ್ಸ್ ಎಲ್ಲ ನಿಲ್ತಕ್ಕಂಥದ್ದು ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತರ ಬಗ್ಗೆ. ಅದೇ ನೀವು ಆಗ್ಲಿ ಡಿಕ್ಲೇರ್ ಮಾಡ್ಬಿಟ್ಟಿದ್ದೀರಿ ಕಾಂಗ್ರೆಸ್ ಹಿಂದೂ ದ್ವೇಷಿ ಅಂತ ಹೇಳಿ. ನಿಮ್ದೇ ಪ್ರಶ್ನೆ ಇತ್ತು. ನನ್ನ ಬಗ್ಗೆ ಚಾರಿತ್ರ ಹರಣ ಮಾಡಿದ್ರೆ ನಾನು ಮಾಡ್ತೀನಿ. ಐ ವಾಂಟ್ ಸ್ಪೇರ್. ನಾನು ಚಾರಿತ್ರ ಹರಣ ಮಾಡಿಸ್ಕೊಳ್ಳೋದ್ರಲ್ಲಿ ಕೂತಿಲ್ಲ. ಚಂದ್ರಶೇಖರ್ ಅವರೇ ಬನ್ನಿ ಆಯ್ತು, ಬನ್ನಿ. ಎಷ್ಟು ನೀವು ಭಾಗವಹಿಸಿಲ್ಲ ಡಿಬೇಟ್, ಬನ್ನಿ ನೀವು. ನೀವೇ ಅವ್ರು ಅಪಾಲಜೈಸ್ ಮಾಡೋ ತನಕ ನಾನು ಕಂಟಿನ್ಯೂ ಮಾಡಕ್ಕಾಗಲ್ಲ. ಸಮಾಜದ ಸುಮ್ಮನೆ ನೋಡಿದ್ದೀನಿ ನಿಂಗೆ ಒಬ್ಬಗೆ ಕಿರ್ಚಾಕ್ ಬರೋದು. ಸಮಾಜಕ್ಕೆ
ಮಾತಾಡ್ತೀಯ? ಕಂಟ್ರೋಲ್ ಮಾಡಕ್ ನನಗ್ ಬಿಟ್ರೆ ನಾನು ಮಾತಾಡ್ತೀನಿ.